ಸಿಕ್ತು, ಒಂದು ಅದ್ಭುತ ದಾರಿ ಸಿಕ್ತು. ಈ ಮೊಲ ಇವತ್ತೇನೋ ಸಾಯುತ್ತೆ. ನಾನೇ ಹಿಡಿದು ತಿಂದು ಬಿಡ್ತೀನಿ. ಆಮೇಲೆ ಆ ಮುನಿಸಿಂಹನ ಹತ್ರ ಹೋಗಿ ಆಕ್ಟ್ ಮಾಡ್ತೇನೆ. ನನ್ನ ಆಕ್ಟಿಂಗ್ ಯಾವಾಗ ಮಂಗ ಆಗಲೇಬೇಕು. ಹಾ ಈಗ ನಾನೊಂದು ಮೊಲ. ಯಾರಲ್ಲಿ ನನ್ನ ಮಧ್ಯಾಹ್ನದ ಊಟದ ಸಮಯ ಮಿತಿ ಮೀರುತ್ತಿದೆ. ಇವತ್ತಿನ ಸರದಿ ಯಾರದ್ದು? ನಿಯಮ ಮುರಿಯುತ್ತಿದ್ದಾರೆ. ಇನ್ನು ನನ್ನಿಂದ ಸಹಿಸೋಕೆ ಸಾಧ್ಯ ಇಲ್ಲ. ಈಗ ನಾನೊಂದು ಮೊಲ. ಪಿಶು 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 ಯಾರು ನೀನು? ಯಾಕೆ ಇಷ್ಟೆಲ್ಲ ಮಾಡ್ದೆ ಹೇಳು. ಅದು ಮಹಾರಾಜ, ಕ್ಷಮಿಸಿ ಬಿಡಿ. ಸಾರಿ. ಇಲ್ಲ, ಸಾಧ್ಯ ಇಲ್ಲ. ನೀನು ನಿಯಮ ಮುರಿದಿದ್ದೀಯ. ನಾನು ನಿನ್ನ ತಿಂದು ಕಾಡೊಳಗೆ ಹೋಗಿ ಬೇಟೆಯಾಡಿ ಬಿಡ್ತೇನೆ ಎಲ್ಲರೂ ಹೀಗೆ. ಅಯ್ಯೋ ಮಹಾರಾಜ, ನಾ ಹೇಳೋದು ಕೇಳಿ ಪ್ಲೀಸ್. ನಾನು ಬೇಕಂದ್ರೆ ಓಡೋಡಿ ಬರ್ತಾ ಇದ್ನ. ಆಗ ನನ್ನೆದುರಿಗೆ ಇನ್ನೊಂದು ಸಿಂಹ ಬಂತು. ಏನು? ಇನ್ನೊಂದು ಸಿಂಹ? ನಾನಿಲ್ಲಿ ಇವಾಗ ಕಾಡಲ್ಲಿ ಇನ್ನೊಂದು ಸಿಂಹ? ಅದು ನಿಮಗಿಂತ ಎತ್ತರ, ನಿಮಗಿಂತ ಸಾರ, ನಿಮಗಿಂತ ಭಯಂಕರವಾದ ಸಿಂಹ. ಭಯಂಕರವಾದ ಸಿಂಹ? ಅದು ನನ್ನ ಅಡ್ಡಗಟ್ಟಿ ತಿಂದು ಬಿಡ್ತೇನೆ ಅಂತ ಹೆದರಿಸ್ತು. ಆಗ ನಾನು ನಿಮ್ಮ ಬಗ್ಗೆ ಹೇಳ್ತೆ. ಆಗ ಸಿಂಹ ಹೇಳ್ತು, ನಾನೇ ಕಾಡಿನ ರಾಜ, ನೀನಲ್ಲ. ಇದು ಮಹಾರಾಜ, ಆ ಸಿಂಹ ಹೇಳಿದ್ದು. ಅಬ್ಬಾ ಸೊಕ್ಕೆ. ಎಲ್ಲಿದೆ ಆ ಸಿಂಹ? ತೋರ್ಸು. ಬನ್ನಿ ಮಹಾರಾಜ, ಬನ್ನಿ. ಬನ್ನಿ ಮಹಾರಾಜ, ಬನ್ನಿ. ಬನ್ನಿ ಮಹಾರಾಜ, ಬನ್ನಿ. ಇಲ್ಲಿದೆ ಆ ಸಿಂಹ. ಓಹೋ. ಯಾರು ನೀನು? ಯಾರು ನೀನು? ನಾನು ಈ ಕಾಡಿನ ರಾಜ, ನೀನಲ್ಲ. ನಾನು ಈ ಕಾಡಿನ ರಾಜ, ನೀನಲ್ಲ. ನಿನಗೊಂದು ಕತಿ ಕಾಣಿಸ್ತೇನೆ. ನಿನಗೊಂದು ಕತಿ ಕಾಣಿಸ್ತೇನೆ. ಧೈರ್ಯ ಇದ್ರೆ ಬಾಯಿಚೆ. ಧೈರ್ಯ ಇದ್ರೆ ಬಾಯಿಚೆ. ಅಯ್ಯಯ್ಯೋ. ಬಚ್ಚ. ಓಯ್, ಹೇಳಿ ಮಾಸ್ಟರ್ ಕೊಡಿ. ಅರೆ, ಹೇಗೆ ನನ್ನ ಪ್ಲಾನ್? ಇನ್ಮೇಲಿಂದ ನಾನೇ ಈ ಕಾಡಿಗೆ ರಾಜ. ಯಾರಿಗೂ ಗೊತ್ತಾಗೋದಿಲ್ಲ. ನಾನೇ ಸಿಂಹದ ವೇಷ ಹಾಕೊಳ್ತೇನೆ. ದುಮ್ 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 ತಾರ, 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 ದುಮ್ 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 ತಾರ, ದುಮ್ 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 ನಾನು ಈ ಕಾಡಿನ ರಾಜ ಸಿಂಹ. ಹಾಗೆ
ತಡೆ, ಮಾಡಿಸ್ತೇನೆ. ಏ ಕುರಿಗಳೇ, ನನಗೂ ನೀರು ಕುಡಿಬೇಕು. ಆದ್ರೆ ಏನ್ ಮಾಡೋದು? ನೀವು ನೀರನ್ನು ಮಲಿನಗೊಳಿಸುತ್ತಿದ್ದೀರಿ. ನನ್ನ ಕೊಡೆ ಬೇಕೇ ಬೇಕು. ನಾನು ಈ ಕಾಡಿನ ರಾಜ, ಸಿಂಹ. ಹಾ! ನಮಗೂ ಕಾಣಿಸ್ತದೆ ನೀನು ಸಿಂಹ ಅಂತ. ಅಲ್ಲ, ನೀನೇ ಯಾಕೆ ಹೇಳ್ಕೊಳ್ಬೇಕು? ನೀನು ಸಿಂಹ, ರಾಜ, ದೇವರು, ಅದು ಇದು ಅಂತ. ಈ ಕುರಿಗಳಿಗೆ ಅನುಮಾನ ಬಂತ ಹೇಗೆ? ಇಲ್ಲಿ ಏ ಕುರಿ, ಅಧಿಕ ಪ್ರಸಂಗ ಮಾತಾಡ್ತೀಯಾ? ಇನ್ನ ಈಗಲೇ ಹಿಡಿದು ತಿಂದು ಬಿಡ್ತೀನಿ. ಅಯ್ಯಯ್ಯೋ, ಬಿಡಿ. ಹಾಗೆ ಹಾಗೆ ಹೆದರಿಕೆ ಬೇಕು. ಹೋಗಿ ಹೋಗಿ ಬಚ್ಚಿಕೊಳ್ಳಿ. ನಿಮ್ಮಂತ ಕಾಂತಿ ಪೀತಿ ಜನ ಅಲ್ಲ ಈಗ ನಮ್ಗೆ ಲೆಕ್ಕವೇ ಅಲ್ಲ. ಹೋಗಿ ಹೋಗಿ ಬಚ್ಚಿಕೊಳ್ಳಿ. ಏನು ಅನುಮಾನ ಆಗ್ತದೆ? ಇದು ನಿಜವಾಗ್ಲೂ ಸಿಂಹ ಹೌದಾ? ಮೊದಲೇ ಎಲ್ಲೋ ನೋಡಿದ ಹಾಗೆ ಇದೆ. ಅವತ್ತು ನಮ್ಮ ಗುಂಪಿಗೆ ಒಂದು ತೋಳ ಬಂದಿತ್ತಲ್ಲ, ಅದ್ರ ಹಾಗೆ ಇದಲ್ವಾ? ಯಾವುದು ಕೊಯ್ಲಿನ ಪ್ರಾಣಿಗಳಿಗೆ ಎಚ್ಚರಿಕೆ ಹೇಳಬೇಕು. ಹೋಗೋಣ ಬಾ. ನಡಿ. ಸ್ನೇಹಿತರೆ, ನಾವು ಹೇಳುವ ಮಾತುಗಳನ್ನ ನೀವು ಒಪ್ಪಿಕೊಳ್ಳಲೇಬೇಕಾಗಿಲ್ಲ. ಆದ್ರೆ ಸ್ವಲ್ಪ ಯೋಚಿಸಬೇಕು. ಸಿಂಹರಾಜರನ್ನ ಸಿಂಹಾಸನದ ಮೇಲೆ ಕುಳಿಸಿ ಅವನನ್ನೇ ರಾಜ ಅಂತ ನೀವೆಲ್ಲ ಒಪ್ಪಿಕೊಂಡು ಬಂದಿದ್ದೀರಿ. ಆದರೆ ನಮಗೆ ಸ್ವಲ್ಪ ಅನುಮಾನ ಇದೆ. ಏನು? ಸಿಂಹ ನಿಜವಾದ ಸಿಂಹವೇ ಯಾಕಾಗಬೇಕು? ಯಾರೋ ಮುಖವಾಡ ಹಾಕೊಂಡು ನಾನೇ ಸಿಂಹರಾಜ ಅಂತ ನಾಟಕ ಮಾಡ್ತಿರ್ಬೋದಲ್ಲ? ನೋಡಿ, ನೀವೆಲ್ಲ ಸರಿಯಾಗಿ ಗಮನಿಸಿ. ಸಿಂಹದ ಮುಖವೇನೋ ಸಿಂಹದ ಹಾಗೆ ಇದೆ. ಆದ್ರೆ ಅದರ ಧ್ವನಿ, ನಡಿಗೆ ಎಲ್ಲೋ ತಪ್ಪಾಗಿದೆ ಅಂತ ಅನಿಸೋದಿಲ್ವೇ ನಿಮಗೆ? ನೀವೆಲ್ಲ ಒಂದು ವಿಚಾರ ತಗೊಂಡು ಆದ್ರೆ ಇವರನ್ನ ಕಾಡಿನವರೆಲ್ಲ ನಿಮಗೆ ನಾವು ನಿಮ್ಮ ಕಾಡಿನವರಲ್ಲ ನಿಜ. ಆದರೆ ನಮಗೆ ಅನುಮಾನ ಬರುವುದಕ್ಕೆ ಬಲವಾದ ಕಾರಣ ಇದೆ. ನಾವು ನಿಮ್ಮ ಕಾಡಿನ ಪಕ್ಕದಲ್ಲಿ ಇರುವ ಒಂದು ಹಳ್ಳಿಯ ಗುಂಪಿನವರು. ಕೆಲವು ದಿನಗಳ ಹಿಂದೆ ಒಂದು ತೋಳ ಕುರಿ ವೇಷ ಹಾಕೊಂಡು ನಮ್ಮ ಗುಂಪಿನೊಳಗೆ ಸೇರ್ಕೊಂಡಿತ್ತು. ಯಾರಿಗೂ ಗೊತ್ತೇ ಆಗಿರುತ್ತೇನೆ? ಹೌದಾ? ಯಾರಿಗೂ ಗೊತ್ತೇ ಆಗದ ಹಾಗೆ ಆ ತೋಳ ಸುಮಾರು ಜನರನ್ನ ತಿಂದು ಬಿಟ್ಟಿದ್ದ. ಒಂದಿನ ಮಾತ್ರ ನಮ್ಮ ಗುರುಮಣ್ಣನ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. ಬಿದ್ದು ನೋಡಿ ಬಡಿಗೆ. ತೋಳ ಎಷ್ಟೋ ಬಿತ್ತು ಅಂತ ಅಲ್ಲಿಂದ ಓಟಕ್ಕಿದ್ದ. ಹೌದಾ? ಆಮೇಲೆ ಆ ತೋಳ ಓಟ ನಿಮ್ಮ ಕಾಡಿನಲ್ಲಿ ಬಂದದನ್ನ ನಾವೆಲ್ಲ ನೋಡಿದ್ದೇವೆ. ಮೊದಲೇ ವೇಷ ಹಾಕುವ ತೋಳ ಅದು. ಅದನ್ನ ನಂಬೋದಕ್ಕೆ ಆಗೋದಿಲ್ಲ. ಏನೋ ಮೋಸ ಮಾಡಿ ಸಿಂಹದ ವೇಷ ಹಾಕೊಂಡು ತಾನೇ ರಾಜ ಆಗಿರ್ಬೋದು ಅಂತ. ಯಾಕೆಂದ್ರೆ ಇವತ್ತು ನದಿ ಹತ್ರ ಆ ಸಿಂಹವನ್ನು ನೋಡಿದಾಗ ಅದು ಮಾತಾಡೋ ರೀತಿ, ನಡೆಯೋ ರೀತಿ ಎಲ್ಲ ತೋಳದ ಹಾಗೆ ಇದೆ. ಅದಕ್ಕೆ ನಿಮ್ಗೆ ಎಚ್ಚರಿಕೆ ಹೇಳಿ ಹೋಗೋಣ ಅಂತ ಬಂದ್ವಿ. ನಾಳೆ ಬರ್ತೇವೆ. ಬದಲಾಗೋದೊಳಗೆ ದಾರಿ ಹುಡುಕಿ ಊರು ಸೇರ್ಕೊಳ್ತೇವೆ. ಬಾಯ್. ನೋಡಿ, ಈ ಕುರಿಗಳು ಹೇಳೋದನ್ನ ನಾವು ತೆಗೆ ಹಾಕೋದಿಲ್ಲ. ಇದನ್ನು ಪರೀಕ್ಷೆ ಮಾಡಲೇಬೇಕು. ನಡೀರಿ ಎಲ್ಲ ಆ ಸಿಂಹನ ಹತ್ರ ಹೋಗಿ ವಿಚಾರಿಸೋಣ. ಏನು ಸಿಂಹನ? ಹೌದು. ನಾವು ಯಾರು ಹೆದರ್ಕೊಳ್ಬಾರ್ದು. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಡೀರಿ. ಇದೆಂತ ಎಲ್ಲ ಒಟ್ಟಾಗಿ ಬಂದಿದ್ದಾರೆ?
ಈ ಮಕ್ಕಳು ಮಂದಾರದ ಪುಟಾಣಿ ತಂಡ ತೋರಣ ಅಂತ ಪ್ರತಿ ವಾರ ರಂಗ ತರಬೇತಿಯನ್ನು ಪಡ್ಕೋತಾರೆ. ರಂಗದ ಮೇಲೆ ಪ್ರಸ್ತುತಿಗಳನ್ನು ನೀಡ್ತಾರೆ. ನಿಮ್ಮ ಮಕ್ಕಳು ಕೂಡ ನಮ್ಮ ತಂಡಕ್ಕೆ ಸೇರಬೇಕು ಅನ್ನೋ ಆಸೆಯಿಂದ ನಾವು ಈ ನಾಟಕವನ್ನು ತೋರಿಸಿದ್ದೀವಿ. ನಾಟಕ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಮಕ್ಕಳಿಗೂ ಕೂಡ ಥ್ಯಾಂಕ್ಸ್. ಈ ನಾಟಕ ನಿರ್ದೇಶನ ಮಾಡಿದಂಥವರು ರೋಹಿತ್ ಎಸ್ ಬೈಕಾಡಿ ಅವರು. ಸರ್ ದಯವಿಟ್ಟು ವೇದಿಕೆ ಬರಬೇಕು. ಈ ನಾಟಕದ ರಚನೆ ಆಯ್ಕೆ ಬರುವಾದವರು, ಸಂಗೀತ ರೋಷನ್ ಎಸ್ ಬೈಕಾಡಿ, ಸಂಗೀತ ಸಾಂಗತ್ಯದಲ್ಲಿ ಪ್ರಿಯಾ ಧರ್ಮವರ, ಗೌತಮ್, ಕೃತಿಕಾ, ನವ್ಯ. ದಯವಿಟ್ಟು ವೇದಿಕೆಗೆ ಬಂದು. ಹಿನ್ನೆಲೆಯಲ್ಲಿ ರಕ್ಷಿತಾ ಮತ್ತು ರಕ್ಷಣ್. ನಮ್ಮ ರಂಗಗೆಳೆಯ ಶ್ರೇಯಸ್ ಕೋಟೆಯಿಂದ ಸರ್ ದಯವಿಟ್ಟು ವೇದಿಕೆಗೆ ಬಂದು ಮಕ್ಕಳಿಗೆ ಒಂದು ಪುಸ್ತಕ ಕಾಣಿಕೆಯನ್ನು ನೀಡಬೇಕು ಅಂತ ನಾನು ವಿನಂತಿಸಿಕೊಳ್ತಿದ್ದೇನೆ. ಶ್ರೇಯಸ್ ಕೋಟೆಯನ್ನವರು ಸರ್ ದಯವಿಟ್ಟು. ಶ್ರೇಯಸ್ ಕೋಟ್ಯಾನ್ ನಮ್ಮ ಈ ಭಾಗದ ಹೊಸ ತಲೆಮಾರಿನ ಒಬ್ಬ ಎದ್ದು ಕಾಣುವಂತಹ ಪ್ರತಿಭೆ, ಒಳ್ಳೆಯ ಯುವ ಚಿಂತಕ, ಒಳ್ಳೆಯ ರಂಗಭೂಮಿ ಕಲಾವಿದ. ಇವರು ನಮ್ಮ ಮಕ್ಕಳಿಗೆ ಪುಸ್ತಕವನ್ನು ನೀಡ್ತಾರೆ. ಮಂದಾರದ ಪರವಾಗಿ ನಿಮ್ಮಿಂದ ಒಂದು ದೊಡ್ಡ ಚಪ್ಪಾಳೆ.
ಥ್ಯಾಂಕ್ ಯು ಶ್ರೇಯಸ್. ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಉದಯ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇನ್ನು 5 ನಿಮಿಷದಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕೇವಲ 5 ನಿಮಿಷ.